ನಾವೀಗ ಸೂರಜ್ ರೇವಣ್ಣ ಅವರ ತೋಟದ ಮನೆಯ ಮುಂಭಾಗದಲ್ಲಿದ್ದೇವೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಸ್ವಿಫ್ಟ್ ಕಾರಲ್ಲಿ ಇಬ್ರು ಬಂದ್ರು ಅಂತ ಹೇಳಿ. ನೋಡಿ, ಅದು ಇದೇ ಸ್ವಿಫ್ಟ್ ಕಾರು. ಈ ಕಾರ್ನಲ್ಲಿ ಬಂದು ಅವರು ಸೀದಾ ನೇರವಾಗಿ ಬನ್ನಿ, ನಾನು ಅವರ ಮನೆಯನ್ನ ತೋರಿಸುವಂತ ಪ್ರಯತ್ನವನ್ನು ನಾನು ನಿಮಗೆ ಮಾಡ್ತೀನಿ. ತೋಟದ ಮನೆ ಸಂಪೂರ್ಣವಾಗಿ ಪ್ರೈವೇಸಿಗೋಸ್ಕರ, ಅವರ ಪ್ರೈವೇಸಿ, ಅವರ ನೆಮ್ಮದಿಗೋಸ್ಕರ ಏನೆಲ್ಲ ಬೇಕು ಅದನ್ನ ಮಾಡ್ಕೊಂಡಿದ್ದಾರೆ. ನೋಡಿ, ಈ ಈ ಒಂದು ತೋಟ ಇದೆಯಲ್ಲ, ತೆಂಗಿನ ಮರ ಮತ್ತು ಅಡಿಕೆ ಮರ ಜೊತೆಗೆ ಬಾರ್ಡರ್ ಅಲ್ಲಿ ಸಾಗುವಾನಿ ಮರಗಳಿಂದ ಸಂಪೂರ್ಣವಾಗಿ ತುಂಬಿದೆ. ಇದೇ ತೋಟದ ಮನೆಯಲ್ಲಿ ಕರೆದುಕೊಂಡು ಅಂದ್ರೆ ಕೆಲಸ ಕೇಳೋಕೆ ಬಂದಂತ ಚೇತನ್ಗೆ ಅಸಹಜವಾಗಿ ಲೈಂಗಿಕ ದೌರ್ಜನ್ಯ ಎಸಗಿದ್ರು ಅಂತ ಹೇಳಿ ಆರೋಪವನ್ನ ಮಾಡಲಾಗಿದೆ. ಸೊ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ, ಏನು ಸೂರಜ್ ರೇವಣ್ಣ ಅವರ ತೋಟದ ಮನೆಯನ್ನ, ಆ ಬಂಗ್ಲೆಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಈ ಬಂಗ್ಲೆಯಲ್ಲೇ ಸೂರಜ್ ರೇವಣ್ಣ ಶನಿವಾರ ಮತ್ತು ಭಾನುವಾರ ಅತಿ ಹೆಚ್ಚಾಗಿ ಅವರು ಇಲ್ಲೇ ಕಾಲ ಕಳೀತಾರೆ. ಸೊ ಹಾಗಾಗಿ ಅವತ್ತಿನ ಅಂದ್ರೆ 16ನೇ ತಾರೀಕು ಆತ ಶಿವಕುಮಾರ್ ಅವರ ಮಾಹಿತಿಯ ಮೇರೆಗೆ ಇದೇ ಮನೆಗೆ ಆತ ಹೋಗಿ ಅವರ ಹತ್ರ ಸಹಾಯ ಕೇಳಲಿಕ್ಕೆ ಅಂತ ಹೋಗೋದು. ನೋಡಿ, ಇಲ್ಲಿದೆ ಅದರ ಗೇಟ್. ನಾವು ಬಂದಂತ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ರೀತಿಯ ವೆಹಿಕಲ್ಸ್ಗಳಿರಲಿಲ್ಲ. ಈಗ ಒಂದಷ್ಟು ವೆಹಿಕಲ್ಸ್ಗಳು ಕೂಡ ಬಂದಿದೆ, ಸ್ವಿಫ್ಟ್ ಕಾರ್ ಕೂಡ ಬಂದಿದೆ. ಸೊ ಹಾಗಾದ್ರೆ ಅವರೆಲ್ಲರೂ ಕೂಡ ಬಂದಂತ ಸಂದರ್ಭದಲ್ಲಿ ಗೇಟ್ ಓಪನ್ ಮಾಡುವಂತ ಕಾರ್ಯ ಆಗಿದೆ. ಆದ್ರೆ ನಾವು ಜಸ್ಟ್ ಒಂದು ಕ್ಯಾಶುವಲ್ ಮೀಟ್ ಮಾಡಕ್ಕೆ ಅಂತ ಹೇಳಿ ಮಾತಾಡ್ಸೋಣ, ರಿಯಾಕ್ಷನ್ ತಗೋಣ ಅಂತ ಹೇಳಿ ಬಂದ್ವಿ. ಆದ್ರೆ ನಾವು ಬಂದಂತ ಸಂದರ್ಭದಲ್ಲಿ ಮಾಧ್ಯಮಕ್ಕೆ ಯಾರೂ ಕೂಡ ರೆಸ್ಪಾನ್ಸ್ ಮಾಡಲಿಲ್ಲ, ಯಾರೂ ಬರಲಿಲ್ಲ. ಒಟ್ಟಿನಲ್ಲಿ ಸೂರಜ್ ರೇವಣ್ಣ ಅವರು ಇದೇ ಮನೆಯದೊಳಗೆ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿದೆ. ಸೊ ಗಮನಿಸ್ತಾ ಇದ್ದೀರಾ, ಇದೇ ಅವರ ಗೇಟ್. ಒಳಭಾಗದಿಂದ ಬೀಗ ಹಾಕಲಾಗಿದೆ. ನೋಡಿ, ಇದು ಗೇಟ್ ಸಂಪೂರ್ಣವಾಗಿ ಲಾಕ್ ಆಗಿದೆ. ಮತ್ತೊಂದು ಕಡೆ ನಾನು ನಿಮಗೆ ಅವರ ಡಿಸ್ಕವರಿ ಕಾರನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ. ಸೊ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ, ಡಿಸ್ಕವರಿ ಕಾರನ್ನು ನಮ್ಮ ಕ್ಯಾಮ್ರಾ ಪರ್ಸನ್ ಮಹೇಶ್ ಅಲ್ಲಿ ನಿಮಗೆ ಝೂಮ್ ಆಗಿ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಅದೇ ಡಿಸ್ಕವರಿ ಕಾರ್ನ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನೀವೇನು ನೋಡ್ತಾ ಇದ್ದೀರಾ, ಸೂರಜ್ ರೇವಣ್ಣ ಅವರ ಡಿಸ್ಕವರಿ ಕಾರ್ ಕೂಡ ಅಲ್ಲಿ ನಿಂತಿರೋದ್ರಿಂದ ಅವರು ಅತಿ ಹೆಚ್ಚಾಗಿ ಆ ಕಾರನ್ನ ಬಳಸ್ತಾರೆ. ಅವರು ಇದೇ ತೋಟದ ಮನೆಯಲ್ಲಿ ಇದ್ದಾರೆ, ಆದರೆ ಯಾವುದೇ ರಿಯಾಕ್ಷನ್ಸ್ ಇಲ್ಲ. ಒಟ್ಟಲ್ಲಿ ಸಂಪೂರ್ಣವಾಗಿ ಪ್ರೈವೇಸಿಯನ್ನು ಹೊಂದಿರುವಂಥ ಈ ಒಂದು ತೋಟದ ಮನೆ ಸೂರಜ್ ರೇವಣ್ಣ ಅವರು ಇರುವಂಥದ್ದು. ಆದರೆ ಈಗ ಅಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಮೇರೆಗೆ ರಿಪಬ್ಲಿಕ್ ಕನ್ನಡ ಇಲ್ಲಿ ಬಂದಿರೋದು. ಸೊ ಹಾಗಾದರೆ ಸೂರಜ್ ರೇವಣ್ಣ ಈ ಎಲ್ಲ ಆರೋಪಗಳಿಗೆ ಉತ್ತರವನ್ನು ಕೊಡ್ತಾರಾ ಅಥವಾ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ? ಇವರು ತೆಗೆದುಕೊಳ್ಳುವ ನಿರ್ಧಾರದಿಂದ ಈ ಒಂದು ಪ್ರಕರಣ ಮತ್ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ, ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅಶ್ವದೇವಿತ್, ರಿಪಬ್ಲಿಕ್ ಕನ್ನಡ, ಹೊಳೆನರಸೀಪುರ.